Hi ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ಸೊ ಇವತ್ತದು ವ್ಲಾಗ್ ಅಲ್ಲಿ ನಾನು ನನ್ನ ಬಾಯ್ ಬೇಬಿ ಸಿಂಪ್ಟಮ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಹೇಳ್ತಿರೋದು ಯಾವುದೇ ಸೈಂಟಿಫಿಕಲಿ ಪ್ರೂವನ್ ಇಲ್ಲ. ಇಟ್ಸ್ ಜಸ್ಟ್ ಫಾರ್ ಫನ್. ನನ್ಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು ಅದನ್ನ ನಾನು ನಿಮ್ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್ ಬಂದು ಹಾರ್ಟ್ ರೇಟ್ 140 ಬೀಟ್ ಪರ್ ಮಿನಿಟ್ಗಿಂತ ಕಮ್ಮಿ ಇದ್ರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಇದ್ರೆ ಗರ್ಲ್ ಅಂತ ಹೇಳ್ತಾರೆ. ಬಟ್ ನನ್ನ ಬೇಬಿದು ಫೀಟಲ್ ಹಾರ್ಟ್ ರೇಟ್ ಆಲ್ಮೋಸ್ಟ್ 140 ಪ್ಲಸ್ಸೇ ಇತ್ತು. ಸೊ ಫಸ್ಟ್ ಸ್ಕ್ಯಾನಲ್ಲಿ ಒಂದು 114 ಬೀಟ್ ಪರ್ ಮಿನಿಟ್ ಇತ್ತು. ಇಲ್ಲಿ ಹಾಕಿದೆ, ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ ಇದು. ಸೊ ದಟ್ ವಾಸ್ ಫಸ್ಟ್ ಸ್ಕ್ಯಾನ್, ಇನಿಷಿಯಲ್ 6 weeks ಸ್ಕ್ಯಾನ್. ಅದು 6 weeks ಅಲ್ಲ, ಇನ್ನೂ ಕಮ್ಮಿ ಅನ್ಸುತ್ತೆ. ಸೊ ಎಟ್ ದ ಎಂಡ್ 37 ವೀಕಲ್ಲಿ ನನ್ನ ಲಾಸ್ಟ್ ಸ್ಕ್ಯಾನಲ್ಲಿ ಒಂದು 157 ಬೀಟ್ ಪರ್ ಮಿನಿಟ್ ಇತ್ತು. ಸೊ ಅಗೇನ್ ಈ ಸಿಂಪ್ಟಮ್ ಪ್ರಕಾರ ನನಗೆ ಗರ್ಲ್ ಆಗಬೇಕಿತ್ತು, ಬಟ್ ಐ ಹ್ಯಾಡ್ ಅ ಬಾಯ್ ಬೇಬಿ. ಸೆಕೆಂಡ್ ಬಂದು ಪ್ಲೆಸೆಂಟಾ ಆಂಟೀರಿಯರ್ ಇದ್ರೆ ಗರ್ಲ್ ಅಂತ ಹೇಳ್ತಾರೆ, ಪೋಸ್ಟೀರಿಯರ್ ಇದ್ರೆ ಬಾಯ್ ಅಂತ ಹೇಳ್ತಾರೆ. ನನಗೆ ಪೋಸ್ಟೀರಿಯರ್ ರೈಟ್ ಲ್ಯಾಟ್ರಲ್ ಇದ್ದಿತ್ತು. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಪೋಸ್ಟೀರಿಯರ್ ರೈಟ್ ಲ್ಯಾಟ್ರಲ್ ಇತ್ತು ನನಗೆ. ಸೊ ಈ ಸಿಂಪ್ಟಮ್ ಪ್ರಕಾರ ನನಗೆ ಬಾಯ್ ಬೇಬಿನೇ. ಥರ್ಡ್ ಒನ್ ಬಂದು ಕ್ಯಾರಿಂಗ್ ಲೋ ಇದ್ರೆ, ನೀವು ನಿಮ್ಮ ಬಂಪ್ ಏನಿದೆ ಅದು ಕೆಳಗಡೆ ಇದ್ರೆ ಬಾಯ್ ಅಂತ ಹೇಳ್ತಾರೆ, ಚೂರ್ ಮೇಲ್ಗಡೆ ಇದ್ರೆ ಗರ್ಲ್ ಅಂತ ಹೇಳ್ತಾರೆ. ಬಟ್ ನನ್ನ ಕೇಸಲ್ಲಿ ನನಗೆ ಐಡೆಂಟಿಫೈ ಮಾಡಕ್ ಆಗಿಲ್ಲ ಯಾವ್ದು ಅಂತ. ನಾನು ಲೈಕ್ ಇಲ್ಲಿ ಫೋಟೋ ಅಟ್ಯಾಚ್ ಮಾಡಿದೀನಿ, ನೀವು ನೋಡ್ಬೋದು. ರೌಂಡ್ ಆಗಿತ್ತು, ಕೆಳಗಡೆ ಇದೆಯಾ ಮೇಲ್ಗಡೆ ಇದೆಯಾ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಸೊ ಅಗೇನ್ ಇದೊಂದು ನಂದು ನ್ಯೂಟ್ರಲ್, ಕೆಳಗೇನೂ ಇರ್ಲಿಲ್ಲ ಮೇಲೇನೂ ಇರ್ಲಿಲ್ಲ. ಸೊ ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇತ್ತು ಬೇಬಿ. ಅಗೇನ್ ನೆಕ್ಸ್ಟ್ ಒನ್ ಮಾರ್ನಿಂಗ್ ಸಿಕ್ನೆಸ್ ಇಲ್ಲ ಅಂದ್ರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ನನಗೆ ಮಾರ್ನಿಂಗ್ ಸಿಕ್ನೆಸ್ ಇರ್ಲಿಲ್ಲ. ಯಾವುದೇ ರೀತಿ ವಾಮಿಟಿಂಗ್ ಆಗ್ಲಿ ನಾಸಿಯಾ ಆಗ್ಲಿ ಇರ್ಲಿಲ್ಲ. ಅಫ್ಕೋರ್ಸ್ ಇದು ಟಯರ್ಡ್ನೆಸ್ ಇತ್ತು, ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನಿಮ್ಗಿರುತ್ತೆ, ಬಟ್ ಮಾರ್ನಿಂಗ್ ಸಿಕ್ನೆಸ್ ನನಗೆ ಇರ್ಲಿಲ್ಲ. ಅಂಡ್ ಇನ್ನೊಂದು ಫೀಲಿಂಗ್ ಹಾಟ್, ತುಂಬಾ ಶೆಕೆ ಅನುಭವ ಆಗುತ್ತೆ ಅಂತ ಹೇಳ್ತಾರೆ ಬಾಯ್ ಬೇಬಿ ಆಗಿದ್ರೆ. ಸೊ ನನಗೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ತುಂಬಾ ಶೆಕೆ. ಈಗಲೂ ನನಗೆ ಚಳಿ ಅಂತ ಫೀಲೇ ಆಗಲ್ಲ, ಆಲ್ವೇಸ್ ಐಲ್ ಬಿ ಸ್ವೆಟ್ಟಿಂಗ್. ತುಂಬಾ ಶೆಕೆ ಆಗುತ್ತೆ. ಬಟ್ ನಾನು ಫಸ್ಟ್ ಈ ತರ ಇರ್ಲಿಲ್ಲ, ನನಗೆ ತುಂಬಾ ಬೇಗ ಕೋಲ್ಡ್ ಫೀಟ್ ಇತ್ತು, ತುಂಬಾ ಬೇಗ ಚಳಿ ಆಗೋದು ಆ ಥರ ಆಗ್ತಾ ಇತ್ತು. ಬಟ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ್ಮೇಲೆ ನನಗೆ ಮೋಸ್ಟ್ ಆಫ್ ದ ಟೈಮ್ಸ್ ತುಂಬಾ ಶೆಕೆನೆ ಆಗ್ತಿತ್ತು. ಅಗೇನ್ ಇದೊಂದು ಕೇಸಲ್ಲಿ ನನಗೆ ಇಟ್ ವಾಸ್ ಟ್ರೂ, ಫೀಲಿಂಗ್ ಹಾಟ್. ಬಾಯ್ ಬೇಬಿ ಇದ್ರೆ ಫೀಲಿಂಗ್ ಹಾಟ್ ಅಂತ ಹೇಳ್ತಾರೆ, ಅದು ನನಗಿತ್ತು. ಅಂಡ್ ಥರ್ಡ್ ಒನ್ ಬಂದು ಬಾಯ್ ಬೇಬಿ ಇದ್ರೆ ನಿಮ್ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ, ಗರ್ಲ್ ಇದ್ರೆ ಆಕ್ನೆ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಸ್ಕಿನ್ ಲೈಕ್ ಆಕ್ನೆ ಪ್ರೋನ್ ಸ್ಕಿನ್, ನನಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆಕ್ನೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಮೈ ಸ್ಕಿನ್ ವಾಸ್ ಆಕ್ಚುಲಿ ಗ್ಲೋಯಿಂಗ್, ಒಂದು ಗ್ಲೋ ಇತ್ತು ಸ್ಕಿನ್ ಅಲ್ಲಿ. ಇದೊಂದು ಸಿಂಪ್ಟಮ್ ಇಟ್ಸ್ ಟ್ರೂ ಫಾರ್ ಮೀ. ನನ್ನ ಸ್ಕಿನ್ ತುಂಬಾ ಗ್ಲೋ ಆಗಿತ್ತು, ಆಕ್ನೆ ಕಮ್ಮಿನೇ ಇತ್ತು. ಸಾಲ್ಟಿ ಕ್ರೇವಿಂಗ್ಸ್ ಇರುತ್ತೆ ಅಂತ ಹೇಳ್ತಾರೆ ಬಾಯ್ ಬೇಬಿ ಆದ್ರೆ. ಬಟ್ ನನಗೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಸಾಲ್ಟಿ ಕ್ರೇವಿಂಗ್ಸ್ ಇತ್ತು. ಲೈಕ್ ಸ್ವೀಟ್ ತಿಂದ್ರೆ ಆಗ್ತಿರ್ಲಿಲ್ಲ, ಸಿಟ್ರಸ್ ನಾನು ಜಾಸ್ತಿ ಆಪ್ಟ್ ಮಾಡ್ತಾ ಇದ್ದೆ, ಆರೆಂಜಸ್ ಅದನ್ನೆಲ್ಲ ಜಾಸ್ತಿ ತಿಂತಾ ಇದ್ದೆ. ಬಟ್ ಆಫ್ಟರ್ ಮೈ ಫಸ್ಟ್ ಟ್ರೈಮಿಸ್ಟರ್ ಎಲ್ಲ ಕಂಪ್ಲೀಟ್ಲಿ ಸ್ವೀಟೇ ತಿಂದಿದ್ದು ನಾನು. ತುಂಬಾ ಇಷ್ಟ, ಅದು ಎಷ್ಟತಿ ಪಾಯಸ ಮಾಡಿ ತಿಂದಿದ್ದೀನೋ ಲೆಕ್ಕನೇ ಇಲ್ಲ. ಚಾಕ್ಲೇಟ್ ಸ್ವೀಟ್ಸ್ ಅಂದ್ರೆ ತುಂಬಾ ಕ್ರೇವಿಂಗ್ಸ್ ಇರ್ತಿತ್ತು, ಸ್ವೀಟ್ ಕ್ರೇವಿಂಗ್ಸ್ ನನಗೆ. ಅಗೇನ್ ಈ ಒಂದು ಸಿಂಪ್ಟಮ್ ತಗೊಂಡ್ರೆ ನನಗೆ ಗರ್ಲ್ ಬೇಬಿ ಸಿಂಪ್ಟಮ್ ಇದ್ದಿದ್ದು, ದಟ್ ಈಸ್ ಸ್ವೀಟ್ ಕ್ರೇವಿಂಗ್ಸ್ ಇತ್ತು. ನನಗೆ ಸಾಲ್ಟಿ ಕ್ರೇವಿಂಗ್ಸ್ ಕಮ್ಮಿನೇ ಇದ್ದಿದ್ದು. ಅಂಡ್ ನೆಕ್ಸ್ಟ್ ಒನ್ ಬಂದು ಬಾಯ್ ಬೇಬಿ ಇದ್ರೆ ಮೈಲ್ಡ್ ಹಾರ್ಟ್ ಬರ್ನ್, ಗರ್ಲ್ ಬೇಬಿ ಇದ್ರೆ ಹಾರ್ಟ್ ಬರ್ನ್ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ನನಗೆ ಯಾವುದೇ ರೀತಿಯ ಹಾರ್ಟ್ ಬರ್ನ್ ಇರಲಿಲ್ಲ ಯಾವತ್ತು. ಒಂದೊಂದ್ಸಲ ಸ್ವಲ್ಪ ಅಸಿಡಿಟಿ ಆಗಿ ಚೂರು ಹಾರ್ಟ್ ಬರ್ನ್ ಬರೋ ತರ ಆಗ್ತಾ ಇತ್ತು. ಬಟ್ ಕಾನ್ಸ್ಟೆಂಟ್ ಆಗಿ ಯಾವತ್ತು ನನಗೆ ಹಾರ್ಟ್ ಬರ್ನ್ ಇರಲಿಲ್ಲ. ಅಗೇನ್ ಮಿತ್ಸ್ ಆರ್ ಫ್ಯಾಕ್ಟ್ಸ್ ಆರ್ ವಾಟ್ ಎವರ್, ಅದ್ರ ಪ್ರಕಾರ ಬಾಯ್ ಬೇಬಿ ಇದ್ರೆ ಮೈಲ್ಡ್ ಹಾರ್ಟ್ ಬರ್ನ್ ಅಂತ ಹೇಳ್ತಾರೆ. ಸೊ ಐ ವಿಲ್ ಗೋ ವಿತ್ ಅ ಮೈಲ್ಡ್ ಹಾರ್ಟ್ ಬರ್ನ್ ಸೈಡ್. ಸೊ ಇದೊಂದು ಸಿಂಪ್ಟಮ್ ನನಗಿತ್ತು, ಮೈಲ್ಡ್ ಹಾರ್ಟ್ ಬರ್ನ್, ಅಗೇನ್ ವಿಚ್ ಇಸ್ ಫಾರ್ ಬಾಯ್ ಬೇಬಿ. ನೆಕ್ಸ್ಟ್ ಒನ್ ಈಸ್ ಸ್ಲೀಪಿಂಗ್ ಪೊಸಿಷನ್ ಲೆಫ್ಟ್ ಸೈಡ್. ಬಾಯ್ ಬೇಬಿ ಇದ್ರೆ ಲೆಫ್ಟ್ ಸೈಡ್ ಪ್ರಿಫರ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಯೂಶಲಿ ನಿಮ್ಗೆ ಡಾಕ್ಟರ್ ಕೂಡ ಅದನ್ನೇ ರೆಕಮೆಂಡ್ ಮಾಡೋದು, ಲೆಫ್ಟ್ ಸೈಡ್ ಮಲ್ಕೊಳ್ಳಿ ಅಂತ. ನಾನು ತುಂಬಾ ವೇಟ್ ಗೇನ್ ಆಗಿದ್ದ ಕಾರಣ ನಾನು 2 ಸೈಡ್ ಸ್ವಿಚ್ ಮಾಡ್ತಾ ಇದ್ದೆ ಪೊಸಿಷನ್. ಒಂದೇ ಪೊಸಿಷನ್ ನನಗೆ ಮಲ್ಗಕ್ ಆಗ್ತಾ ಇರ್ಲಿಲ್ಲ. ಸೊ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಂತ ಏನೂ ಇರ್ಲಿಲ್ಲ, ಇಟ್ ವಾಸ್ ನ್ಯೂಟ್ರಲ್.
ನೆಕ್ಸ್ಟ್ ಒಂದು ಬಂದು ನೀಗ್ರಾ ಲೈನ್, ಒಂದು ಬ್ಲ್ಯಾಕ್ ಆರ್ ಬ್ರೌನಿಶ್ ಲೈನ್ ನಿಮಗೆ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಹೊಟ್ಟೆ ಮೇಲೆ. ಸೊ ಅದು ಬೆಲ್ಲಿ ಬಟನ್, ನಿಮ್ಮ ಹೊಕ್ಕಳು ಏನಿದೆ ಅದಕ್ಕಿಂತ ಮೇಲೆ, ಅದರ ಮೇಲಿಂದ ಬಂದರೆ ನಿಮಗೆ ಬಾಯ್, ತುಂಬ ಕೆಳಗಡೆಯಿಂದ ಬಂದಿದ್ರೆ ಅದು ಗರ್ಲ್ ಅಂತ ಹೇಳ್ತಾರೆ. ನನಗೆ ಥ್ರೂ ಔಟ್ ಕೆಳಗಡೆ ಅಬ್ಡಮನ್ ರೀಜನ್ ಇಂದ ಮೇಲೆ ಚೆಸ್ಟ್ಗಿಂತ ಸ್ವಲ್ಪ ಕೆಳಗೆ ತನಕ ಲೈನ್ ಇತ್ತು. ಸೊ ಇದೊಂದು ಸಿಂಪ್ಟಮ್ ತಗೊಂಡ್ರೆ ನನಗೆ ಗರ್ಲ್ ಬೇಬಿ ಆಗಬೇಕಿತ್ತು. ನನಗೆ ಗರ್ಲ್ ಬೇಬಿ ಸಿಂಪ್ಟಮ್ ಇದ್ದಿದ್ದು, ಕೆಳಗಡೆಯಿಂದ ಮೇಲೆ ತನಕ ಇತ್ತು. ಆ್ಯಂಡ್ ತುಂಬ ಡಾರ್ಕ್ ಏನೂ ಇರಲಿಲ್ಲ, ಕೆಳಗಡೆ ಸ್ವಲ್ಪ ಡಾರ್ಕ್ ಇತ್ತು, ಮೇಲೆ ಬರ್ತಾ ಬರ್ತಾ ಲೈಟ್ ಆಗಿತ್ತು. ಸೊ ಯೂಶಲಿ ಬೆಲ್ಲಿ ಬಟನಿಂದ ಮೇಲಿದ್ರೆ ಬಾಯ್ ಅಂತ ಹೇಳ್ತಾರೆ, ಬಟ್ ನನಗೆ ಕೆಳಗಡೆಯಿಂದನೇ ಇತ್ತು. ನೆಕ್ಸ್ಟ್ ಒನ್ ಬೇಬಿ ವೆಯ್ಟ್ ಬಂದು 3 or 3+ ಇದ್ರೆ ಡೆಲಿವರಿ ಟೈಮಲ್ಲಿ ಬಾಯ್ ಅಂತ ಹೇಳ್ತಾರೆ. ಆ್ಯಂಡ್ ಅಗೇನ್ ದ್ಯಾಟ್ ವಾಸ್ ಟ್ರೂ. ಲಾಸ್ಟ್ ಸ್ಕ್ಯಾನಲ್ಲಿ ಅವನದು ವೆಯ್ಟ್ 2.390 ಇತ್ತು, 2.930 ಇತ್ತು, ಆಲ್ಮೋಸ್ಟ್ 3 kgs ಇದ್ದ. ಒಂದು ಬರ್ತ್ ವೇಟ್ ಬಂದು 3.260, ದಟ್ ಇಸ್ 3+. ಅಗೇನ್ ಇದೊಂದು ಸಿಂಪ್ಟಮ್ಸ್ ನೀವು ರಿಲೇ ಆಗ್ಬೋದು ಬಾಯ್ ಬೇಬಿ ಅಂತ. ಬಾಯ್ ಬೇಬಿ ಜಾಸ್ತಿ ವೆಯ್ಟ್ ಆಗ್ತಾರೆ ಅಂತ ಹೇಳ್ತಾರೆ, ಬಟ್ ಐ ಡೋಂಟ್ ಥಿಂಕ್ ಸೊ. ನನ್ನ ಫ್ರೆಂಡ್ ಸರ್ಕಲ್ ಆರ್ ಕಸಿನ್ಸಲ್ಲಿ ನೋಡಿದ್ರಲ್ಲಿ ಗರ್ಲ್ಸ್ ಕೂಡ 3+ kg ಇದ್ರು. ಅಗೇನ್ ಅದು ನಿಮಗೆ ಬಿಟ್ಟಿದ್ದು. ಮೈ ಬೇಬಿ, ಬಾಯ್ ಬೇಬಿ ವಾಸ್ 3.260, ಅವನ ಬರ್ತ್ ವೇಟ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಏನು ಬಿಟ್ಟೆ, ಸ್ವೆಲ್ಲಿಂಗ್ ಇದ್ರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ, ಬಟ್ ನನಗೆ ತುಂಬ ಸ್ವೆಲ್ಲಿಂಗ್ ಇತ್ತು. ಕಾಲು ಎಸ್ಪೆಷಲಿ ತುಂಬ ಊದ್ಕೊಬಿಟ್ಟಿತ್ತು. ನೀರಿನ ಅಂಶ ಜಾಸ್ತಿ ಇತ್ತು ನನ್ನ ಬಾಡಿಯಲ್ಲಿ. ಇಟ್ಸ್ ಹೆರಿಡಿಟ್ರಿ, ಲೈಕ್ ಡ್ಯಾಡಿ ಸೈಡಿಂದ ಬಂದಿತ್ತು. ನಮ್ಮ ಅಜ್ಜಿಗೆಲ್ಲ ಕಾಲು ತುಂಬ ಸ್ವೆಲ್ ಆಗ್ತಾ ಇತ್ತು. ಸೊ ಅದೇ ನನಗೂ ಇದ್ದಿತ್ತು. ಆ್ಯಂಡ್ ಅದು ಈವೆನ್ಚುಲಿ ಡೆಲಿವರಿ ಆಗಿದ ತಕ್ಷಣ ಅದು ಕಮ್ಮಿ ಆಗ್ತಾ ಬಂತು. ಸೊ ಇದೊಂದು ಸಿಂಪ್ಟಮ್ ತಗೊಂಡ್ರೆ ನನಗೆ ಗರ್ಲ್ ಬೇಬಿ ಸೈಡಲ್ಲಿದೆ. ಬಾಯ್ ಬೇಬಿ ಕ್ಯಾರಿ ಮಾಡ್ತಾ ಇರೋರಿಗೆ ಸ್ವೆಲ್ಲಿಂಗ್ ಇರಲ್ಲ ಅಂತ ಹೇಳ್ತಾರೆ, ಬಟ್ ನನಗೆ ತುಂಬ ಸ್ವೆಲ್ಲಿಂಗ್ ಇತ್ತು, ತುಂಬ ದಪ್ಪ ಆಗಿಬಿಟ್ಟಿತ್ತು ಕಾಲೆಲ್ಲ. ಒಂದೊಂದ್ಸಲ ನಡೆಯೋಕ್ಕೂ ಕಷ್ಟ ಆಗ್ತಾ ಇತ್ತು, ಅಷ್ಟು ಸ್ವೆಲ್ಲಿಂಗ್ ಇರ್ತಾ ಇತ್ತು. ಆ್ಯಂಡ್ ತುಂಬ ವೆಯ್ಟ್ ಗೇನ್ ಆದರೆ ಯು ಆರ್ ಕ್ಯಾರಿಂಗ್ ಅ ಫೀಮೇಲ್ ಬೇಬಿ ಅಂತ ಹೇಳ್ತಾರೆ, ಬಟ್ ನಾನು ಸ್ಟಾರ್ಟಿಂಗಲ್ಲಿ ಐ ಥಿಂಕ್ 60 ಏನೋ ಇದ್ದೆ, ಬಟ್ ಅಟ್ ದಿ ಎಂಡ್ ಐ ವಾಸ್ 87.7, ಆಲ್ಮೋಸ್ಟ್ 90 kgs ಹತ್ರ ಆಗಿಬಿಟ್ಟಿದೆ. ಇಲ್ಲಿ ನೋಡ್ಬೋದು ನೀವು, 87 kgs ಇದೆ. 60 to 87, ಇಟ್ಸ್ ಲೈಕ್ ಓವರ್ ವೇಟ್ ಆಗಿಬಿಟ್ಟಿದ್ದೆ ನಾನು. ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ಮೈ ಫುಡ್ ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು. ಫ್ರೂಟ್ಸ್ ನಾನು ಜಾಸ್ತಿ ವೆಯ್ಟ್ ಗೇನ್ ಆಗೋಂಥ ಫ್ರೂಟ್ಸ್ನೇ ತಗೋತಿದ್ದೆ. ಮ್ಯಾಂಗೋಸ್ ಆರ್ ಮೈ ಫೇವ್ರೇಟ್. ಮ್ಯಾಂಗೋಸ್, ಬನಾನಾಸ್, ಡೇಟ್ಸ್ ಇದೆಲ್ಲನೂ ನಿಮಗೆ ವೆಯ್ಟ್ ಗೇನ್ ಮಾಡೋಂಥ ಫುಡ್. ಅದ್ರ ಮಧ್ಯೆ ನಾನು ಜಂಕ್ ಕೂಡ ತಿಂತಾ ಇದ್ದೆ. ಮೋಸ್ಟ್ ಆಫ್ ದ ಜಂಕ್ಸ್ ನಾನು ಸ್ವೀಟೇ ತಿಂತಾ ಇದ್ದೆ. ಬಿಕಾಸ್ ನಿಮಗೆ ಶುಗರ್ ಟೆಸ್ಟ್ ಮಾಡ್ತಾರೆ ಐ ಥಿಂಕ್ ಅರೌಂಡ್ 7 monthsಲ್ಲಿ. ಅದರಲ್ಲಿ ನಂದು ಶುಗರ್ ಲೆವೆಲ್ ನಾರ್ಮಲ್ ಇದ್ದಿದ್ದರಿಂದ ಐ ಯೂಸ್ ಟು ಈಟ್ ಲಾಡ್ ಆಫ್ ಸ್ವೀಟ್ಸ್. ಸೊ ಅದರಿಂದನೇ ನನಗೆ ಜಾಸ್ತಿ ವೆಯ್ಟ್ ಗೇನ್ ಆಗಿದ್ದು. ನಾನು ಆಲ್ಮೋಸ್ಟ್ 30 kgs ಆಗಿದ್ದೆ ಜಸ್ಟ್ ಇನ್ 9 months. ಸೊ ಓವರ್ ವೆಯ್ಟ್ ಅಂತ ಹೇಳ್ಬೋದು. ಸೊ ಅದ್ರ ಪ್ರಕಾರ ನನಗೆ ಗರ್ಲ್ ಬೇಬಿ ಆಗಬೇಕಿತ್ತು, ಬಟ್ ಐ ಹ್ಯಾಡ್ ಅ ಬಾಯ್ ಬೇಬಿ. ಸೊ ಅದೊಂದು ಸಿಂಪ್ಟಮ್. ನೆಕ್ಸ್ಟ್ ಒನ್ ಬಂದು ಫೀಟಲ್ ಕಿಕ್ಸ್. ಸೊ ಹೊಟ್ಟೆ ಒಳಗಡೆ ಮಗು ಒದಿಯೋದು ಫೀಮೇಲ್ ಆಗಿದ್ರೆ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಹಾಗೇನೂ ಇಲ್ಲ. ನಾನು ಏನಾದರೂ ಕೋಲ್ಡ್ ಅಥವಾ ಸ್ವೀಟ್ ತಿಂದಾಗ ಹಿ ಯೂಸ್ ಟು ಕಿಕ್, ಇಲ್ಲ ಅಂದರೆ ಕಿಕ್ ಸ್ವಲ್ಪ ಕಮ್ಮಿನೇ ಇರ್ತಾ ಇತ್ತು. ನೈಟ್ ಟೈಮಲ್ಲಿ ಯೂಶಲಿ ಎಲ್ರಿಗೂ ಅದು ಜಾಸ್ತಿನೇ ಇರುತ್ತೆ. ಕಮ್ಮಿನೇ ಇತ್ತು ನನಗೆ ಫೀಟಲ್ ಕಿಕ್ಸ್. ಫೀಮೇಲ್ ಅಂದರೆ ಜಾಸ್ತಿ ಅಂತ ಹೇಳ್ತಾರೆ, ಮೇಲ್ ಅಂದರೆ ಬಾಯ್ ಬೇಬಿ ಇದ್ರೆ ಕಮ್ಮಿ ಅಂತ ಹೇಳ್ತಾರೆ. ನನಗೆ ಕಮ್ಮಿ ಕಿಕ್ಸೇ ಇದ್ದಿತ್ತು, ಬಟ್ ಏನಾದರೂ ಸ್ವೀಟ್ ಅಥವಾ ಕೋಲ್ಡ್ ತಗೊಂಡಾಗ ಜಾಸ್ತಿ ಮೂಮೆಂಟ್ಸ್ ಫೀಲ್ ಆಗ್ತಾ ಇತ್ತು. ಐ ಥಿಂಕ್ ಅದು ಎಲ್ಲರಲ್ಲೂ ಕಾಮನ್. ನೀವೇನಾದರೂ ತಿಂದಿದ ತಕ್ಷಣ ನಿಮಗೆ ಹೊಟ್ಟೆ ಅದು ಫೀಲ್ ಆಗುತ್ತೆ ಮೂಮೆಂಟ್ಸ್. ಸೊ ಗೊತ್ತಿಲ್ಲ ಇದು ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ದೀಸ್ ಆರ್ ದ ಫ್ಯೂ ಫ್ಯಾಕ್ಟ್ಸ್ ಅಂತ ಹೇಳಲ್ಲ ನಾನು, ಸಿಂಪ್ಟಮ್ಸ್. ಸೊ ಇದಿಷ್ಟು ಬಂದು ನನ್ನ ಬಾಯ್ ಬೇಬಿ ಸಿಂಪ್ಟಮ್ಸ್ ಆಗಿತ್ತು. ಇದರಲ್ಲಿ ಮಿಕ್ಸ್ಡ್ ಸಿಂಪ್ಟಮ್ ಇತ್ತು, ಸ್ವಲ್ಪ ಗರ್ಲ್ದು ಇತ್ತು, ಸ್ವಲ್ಪ ಬಾಯ್ದು ಇತ್ತು. ಬಟ್ ನೋಡಿದವರಲ್ಲಿ ಮೆಜಾರಿಟಿ ಅವ್ರು ಹೇಳಿದ್ದು ನನಗೆ ಗರ್ಲ್ ಬೇಬಿ ಆಗುತ್ತೆ ಅಂತ. ಆ್ಯಂಡ್ ನನಗೂ ಪರ್ಸ್ನಲಿ ಅನ್ಸಿದ್ದು ಐ ವಾಸ್ ಕ್ಯಾರಿಂಗ್ ಅ ಗರ್ಲ್ ಅಂತಾನೆ, ಬಟ್ ಐ ಹ್ಯಾಡ್ ಅ ಬಾಯ್ ಬೇಬಿ. ಎಟ್ ದಿ ಎಂಡ್ ಅದು ಗರ್ಲ್ ಅಥವಾ ಬಾಯ್ ಅಂತ ನಿಜವಾಗ್ಲೂ ಮ್ಯಾಟರ್ ಆಗಲ್ಲ. ವೆನ್ ಯು ಸಿ ಯೋರ್ ಬೇಬೀಸ್ ಫೇಸ್ ಅಲ್ಲ, ಜೆಂಡರ್ ಒಂದೊಂದು ವಿಷಯನೇ ಅಲ್ಲ, ಕನ್ಸಿಡರ್ ಮಾಡುವಂಥ ವಿಷಯನೇ ಅಲ್ಲ. ಗರ್ಲ್ ಬೇಬಿ ಆದರೂ ಬಾಯ್ ಬೇಬಿ ಆದರೂ ಇಟ್ಸ್ ಆರ್ ಬೇಬಿ. ಸೊ ದಿಸ್ ಇಸ್ ಜಸ್ಟ್ ಒಂದು ಫನ್ ಅಥವಾ ಕ್ಯೂರಿಯಾಸಿಟಿಗೋಸ್ಕರ ಮಾಡಿರೋ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.